ಹಾಸನ ಸಕಲೇಶಪುರ ಭಾಗದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ಸಕಲೇಶಪುರ ಕುಂಬರಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕುಸಿತವಾಗಿದೆಯಂತೆ. ಸುಮಾರು 106 ಅಡಿ ಪ್ರಪಾತದಂತೆ ಕುಸಿದು ಬಿಟ್ಟಿದೆ ಆ ಮಣ್ಣು, ಅಂದ್ರೆ ಗುಡ್ಡ. ಹಾರ್ಲೆ ಮತ್ತು ದೇಕ್ಲಾ ಗ್ರಾಮದ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಂಡಿದೆ. ಸಕಲೇಶಪುರಕ್ಕೆ ಬರುವ ವಿದ್ಯಾರ್ಥಿಗಳು, ಸಾರ್ವಜನಿಕರು ಪರದಾಡುತ್ತಿದ್ದಾರೆ ರಸ್ತೆ ಇಲ್ಲದೆ. ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಗುಡ್ಡ ಕುಸಿತ ಆಗಿರೋದು, ಅಂದ್ರೆ ರಸ್ತೆ ಮೇಲೆಯೇ ಬಿದ್ದಿರೋದ್ರಿಂದ ಮಣ್ಣು ಜನ ಓಡಾಡೋದಕ್ಕೆ ಆಗ್ತಾ ಇಲ್ಲ. ರಸ್ತೆ ಸಂಪರ್ಕವೇ ಸಂಪೂರ್ಣ ಕಡಿತ ಆಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಇದೇ ಮಾರ್ಗವಾಗಿ ದಿನನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಜನ ಕೆಲಸಕ್ಕೆ ಹೋಗ್ತಾರೆ. ಬಟ್ ಈಗ ರಸ್ತೆನೇ ಇಲ್ಲದೆ ಇರೋದ್ರಿಂದ ಜನರ ಪರದಾಟ ಮುಂದುವರಿತಾ ಇದೆ. ಸದ್ಯ ಇದು ಮಳೆಯಿಂದ ಆಗಿರುವಂತಹ ಅವಾಂತರ. ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಹಾಸನದಲ್ಲಿ ಭಾರಿ ಮಳೆಗೆ ರಸ್ತೆ ಸಂಪರ್ಕವೇ ಕಡಿತ ಆಗಿರೋದು ಕಾರಣ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿ ರಸ್ತೆ ಮೇಲೆ ಬಿದ್ದಿದೆ. 106 ಅಡಿ ಪ್ರಪಾತದಂತೆ ಕುಸಿದು ಬಿದ್ದಿರೋದು ಮಣ್ಣು. ಹಾಗಾಗಿ ರಸ್ತೆ ಮೂಲಕ ಓಡಾಡೋದಕ್ಕಾಗಲ್ಲ, ಜನ ಪರದಾಡ್ತಿದ್ದಾರೆ. ಅದೇ ಮಾರ್ಗವಾಗಿ ಜನ ಕೆಲಸಕ್ಕೆ ಹೋಗ್ಬೇಕು, ಶಾಲಾ ಕಾಲೇಜುಗಳಿಗೆ ಹೋಗ್ಬೇಕು. ಬಟ್ ಈಗ ಸರಿಯಾಗಿ ವ್ಯವಸ್ಥೆ ಮಾಡಿಕೊಡಿ ಅಂತ ಜನ ಆಗ್ರಹಿಸ್ತಿದ್ದಾರೆ. ಮಳೆಯಿಂದ ಆಗಿರುವಂತಹ ಅನಾಹುತ, ಹಾಗಾಗಿ ಈಗ ಆ ಮಣ್ಣು ತೆರವಾಗಿ ರಸ್ತೆ ಸಂಪರ್ಕ ಮತ್ತೆ ಎಂದಿನಂತೆ ಸರಾಗವಾಗ್ಬಿಟ್ರೆ ಜನ ಓಡಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಇಷ್ಟು ವರ್ಷ ಹೋಗಿಲ್ಲ, ಈಗ ಹೆಂಗೆ ಸಾಧ್ಯ? ಇಷ್ಟು ವರ್ಷ ಹೋಗಿಲ್ಲ, ಈಗ ಹೋಗಕ್ಕೆ ಸಾಧ್ಯ? ಹಾಸನದಲ್ಲಿ 106 ಅಡಿ ಕುಸಿದು ಬಿದ್ದಿರೋದು, ರಸ್ತೆ ಸಂಪರ್ಕ ಕಡಿತವಾಗಿದೆ. ಅಂದ್ರೆ ಗುಡ್ಡ ಕುಸಿದು ಮಣ್ಣು ಅಷ್ಟು ಅಡಿ ತುಂಬಿಕೊಂಡಿರೋದ್ರಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ್, ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಈಗಾಗಲೇ ಹಾಸನದ ಮಲೆನಾಡು ಭಾಗದಲ್ಲಿ ಸಾಕಷ್ಟು ದಿನಗಳಿಂದ ಭಾರಿ ಪ್ರಮಾಣದ ಮಳೆ ನಿರಂತರವಾಗಿ ಸುರಿತಾ ಇತ್ತು. ನಿನ್ನೆ ಕೂಡ ಮಳೆ ಅಬ್ಬರ ಜೋರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಕಲೇಶಪುರದ ಕುಂಬರಡಿ ಮತ್ತು ದೇಕ್ಲಾ ಗ್ರಾಮಕ್ಕೆ ಸಂಪರ್ಕ ಮಾಡುವಂತಹ ರಸ್ತೆ ಏನಿದೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು ನೋಡ್ಬೋದು. ಎಷ್ಟರ ಮಟ್ಟಿಗೆ ಅಂದ್ರೆ ರಸ್ತೆ ಸುಮಾರು 100 ಅಡಿಗಳಷ್ಟು ಆಳವಾಗಿ ರಸ್ತೆ ಕುಸಿದು ಹೋಗಿದೆ. ಜೊತೆಗೆ ರಸ್ತೆ ಮಧ್ಯೆ ಕಂದಕ ನಿರ್ಮಾಣ ಆಗುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದ್ದು, ಸದ್ಯಕ್ಕೆ ಆ ರಸ್ತೆ ಸರಿ ಮಾಡದಷ್ಟು ಹಾನಿಯಾಗಿರುವುದು ಮಳೆ ಭೀಕರತೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಓಕೆ ಖುಷ್ವಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹಾಸನ ಸಕಲೇಶಪುರ ಭಾಗದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ಸಕಲೇಶಪುರ ಕುಂಬರಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕುಸಿತವಾಗಿದೆಯಂತೆ. ಸುಮಾರು 106 ಅಡಿ ಪ್ರಪಾತದಂತೆ ಕುಸಿದು ಬಿಟ್ಟಿದೆ ಆ ಮಣ್ಣು, ಅಂದ್ರೆ ಗುಡ್ಡ. ಹಾರ್ಲೆ ಮತ್ತು ದೇಕ್ಲಾ ಗ್ರಾಮದ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಂಡಿದೆ. ಸಕಲೇಶಪುರಕ್ಕೆ ಬರುವ ವಿದ್ಯಾರ್ಥಿಗಳು, ಸಾರ್ವಜನಿಕರು ಪರದಾಡುತ್ತಿದ್ದಾರೆ ರಸ್ತೆ ಇಲ್ಲದೆ. ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಗುಡ್ಡ ಕುಸಿತ ಆಗಿರೋದು, ಅಂದ್ರೆ ರಸ್ತೆ ಮೇಲೆಯೇ ಬಿದ್ದಿರೋದ್ರಿಂದ ಮಣ್ಣು ಜನ ಓಡಾಡೋದಕ್ಕೆ ಆಗ್ತಾ ಇಲ್ಲ. ರಸ್ತೆ ಸಂಪರ್ಕವೇ ಸಂಪೂರ್ಣ ಕಡಿತ ಆಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಇದೇ ಮಾರ್ಗವಾಗಿ ದಿನನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಜನ ಕೆಲಸಕ್ಕೆ ಹೋಗ್ತಾರೆ. ಬಟ್ ಈಗ ರಸ್ತೆನೇ ಇಲ್ಲದೆ ಇರೋದ್ರಿಂದ ಜನರ ಪರದಾಟ ಮುಂದುವರಿತಾ ಇದೆ. ಸದ್ಯ ಇದು ಮಳೆಯಿಂದ ಆಗಿರುವಂತಹ ಅವಾಂತರ. ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಹಾಸನದಲ್ಲಿ ಭಾರಿ ಮಳೆಗೆ ರಸ್ತೆ ಸಂಪರ್ಕವೇ ಕಡಿತ ಆಗಿರೋದು ಕಾರಣ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿ ರಸ್ತೆ ಮೇಲೆ ಬಿದ್ದಿದೆ. 106 ಅಡಿ ಪ್ರಪಾತದಂತೆ ಕುಸಿದು ಬಿದ್ದಿರೋದು ಮಣ್ಣು. ಹಾಗಾಗಿ ರಸ್ತೆ ಮೂಲಕ ಓಡಾಡೋದಕ್ಕಾಗಲ್ಲ, ಜನ ಪರದಾಡ್ತಿದ್ದಾರೆ. ಅದೇ ಮಾರ್ಗವಾಗಿ ಜನ ಕೆಲಸಕ್ಕೆ ಹೋಗ್ಬೇಕು, ಶಾಲಾ ಕಾಲೇಜುಗಳಿಗೆ ಹೋಗ್ಬೇಕು. ಬಟ್ ಈಗ ಸರಿಯಾಗಿ ವ್ಯವಸ್ಥೆ ಮಾಡಿಕೊಡಿ ಅಂತ ಜನ ಆಗ್ರಹಿಸ್ತಿದ್ದಾರೆ. ಮಳೆಯಿಂದ ಆಗಿರುವಂತಹ ಅನಾಹುತ, ಹಾಗಾಗಿ ಈಗ ಆ ಮಣ್ಣು ತೆರವಾಗಿ ರಸ್ತೆ ಸಂಪರ್ಕ ಮತ್ತೆ ಎಂದಿನಂತೆ ಸರಾಗವಾಗ್ಬಿಟ್ರೆ ಜನ ಓಡಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಇಷ್ಟು ವರ್ಷ ಹೋಗಿಲ್ಲ, ಈಗ ಹೆಂಗೆ ಸಾಧ್ಯ? ಇಷ್ಟು ವರ್ಷ ಹೋಗಿಲ್ಲ, ಈಗ ಹೋಗಕ್ಕೆ ಸಾಧ್ಯ? ಹಾಸನದಲ್ಲಿ 106 ಅಡಿ ಕುಸಿದು ಬಿದ್ದಿರೋದು, ರಸ್ತೆ ಸಂಪರ್ಕ ಕಡಿತವಾಗಿದೆ. ಅಂದ್ರೆ ಗುಡ್ಡ ಕುಸಿದು ಮಣ್ಣು
ಅಷ್ಟು ಅಡಿ ತುಂಬಿಕೊಂಡಿರೋದ್ರಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ್, ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಈಗಾಗಲೇ ಹಾಸನದ ಮಲೆನಾಡು ಭಾಗದಲ್ಲಿ ಸಾಕಷ್ಟು ದಿನಗಳಿಂದ ಭಾರಿ ಪ್ರಮಾಣದ ಮಳೆ ನಿರಂತರವಾಗಿ ಸುರಿತಾ ಇತ್ತು. ನಿನ್ನೆ ಕೂಡ ಮಳೆ ಅಬ್ಬರ ಜೋರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಕಲೇಶಪುರದ ಕುಂಬರಡಿ ಮತ್ತು ದೇಕ್ಲಾ ಗ್ರಾಮಕ್ಕೆ ಸಂಪರ್ಕ ಮಾಡುವಂತ ರಸ್ತೆ ಏನಿದೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು ನೋಡ್ಬೋದು. ಎಷ್ಟರ ಮಟ್ಟಿಗೆ ಅಂದ್ರೆ ರಸ್ತೆ ಸುಮಾರು 100 ಅಡಿಗಳಷ್ಟು ಆಳವಾಗಿ ರಸ್ತೆ ಕುಸಿದು ಹೋಗಿದೆ. ಜೊತೆಗೆ ರಸ್ತೆ ಮಧ್ಯೆ ಕಂದಕ ನಿರ್ಮಾಣ ಆಗುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದ್ದು, ಸದ್ಯಕ್ಕೆ ಆ ರಸ್ತೆ ಸರಿ ಮಾಡದಷ್ಟು ಹಾನಿಯಾಗಿರುವುದು ಮಳೆ ಭೀಕರತೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಓಕೆ ಖುಷ್ವಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾರಿ ಚಾಲಕ ಶಿವಶಂಕರ್ ಎಂಬಾತನ ಬಂಧನವಾಗಿದೆ. ಹಲಸೂರು ಗೇಟ್ ಸಂಚಾರ ಪೊಲೀಸರಿಂದ ಬಂಧನ ಆಗಿದ್ದು, ನಿನ್ನೆ ಸಂಜೆ ಲಾರಿ ಚಾಲಕನನ್ನ ಬಂಧಿಸಿದ್ದಾರೆ ಪೊಲೀಸರು. ಅಪಘಾತದ ಬಳಿಕ ಪರಾರಿಯಾಗಿದ್ದ ಚಾಲಕ ಶಿವಶಂಕರ್ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಸದ ಲಾರಿಗೆ ಇಬ್ಬರು ಬಲಿಯಾಗಿದ್ರು. ಒಬ್ಬ ಯುವತಿ ಮತ್ತು ಯುವಕ ಬೈಕಲ್ಲಿ ಆಕೆಯ ಸ್ನೇಹಿತನನ್ನ ಕರ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲೇ ಡಿಕ್ಕಿ ಹೊಡೆದಿದ್ದಲ್ಲೇ ಕಿಲೋಮೀಟರ್ ಗಟ್ಟಲೆ ಇಬ್ಬರನ್ನ ಕೂಡ ಎಳೆದೊಯ್ದಿತ್ತು ಈ ಕಸದ ಲಾರಿ. ಚಾಲಕ ಈ ಘಟನೆ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದ. ಬಟ್ ಚಾಲಕನನ್ನ ಸದ್ಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತನೇ ಶಿವಶಂಕರ್. ಯುವಕನ ಕುಟುಂಬಸ್ಥರ ಆಕ್ರಂದನ ನಿನ್ನೆ ಮುಗಿಲು ಮುಟ್ಟಿತ್ತು. ಚಾಲಕನ ಬಂಧನದ ವಿಚಾರ ನಮ್ಗೆ ಗೊತ್ತಾಗಬೇಕು ಅಂತ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಇದೇ ಕಸದ ಲಾರಿ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಪಾದಯಾತ್ರೆ ನಡೆಸ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಈಗ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರೇ ಅದನ್ನ ಲೇವಡಿ ಮಾಡ್ತಿದ್ದಾರೆ. ಅದರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಬ್ರು. ಶೂಸ್, ರೈನ್ ಕೋಟ್ ಧರಿಸಿ ಪಾದಯಾತ್ರೆ ಮಾಡಿ. ಬಿಜೆಪಿ ಅವರು ಪಾದಯಾತ್ರೆ ಮಾಡಿ ಆರೋಗ್ಯಕ್ಕೆ ಒಳ್ಳೆಯದು. ಬಿಜೆಪಿ ಪಾದಯಾತ್ರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವ್ಯಂಗ್ಯವಾಡಿದ್ದಾರೆ. ಬಹಳ ಸಂತೋಷ, ಪಾದಯಾತ್ರೆ ಮಾಡೋರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಪಾದಯಾತ್ರೆ ಮಾಡಿದ್ವಿ, ಅವರು ಪಾದಯಾತ್ರೆ ಮಾಡಲಿ. ಯತ್ನಾಳ್, ಜಾರಕಿಹೊಳಿ, ಬಳ್ಳಾರಿ ಪಾದಯಾತ್ರೆಗೆ ಟಾಂಗ್ ಕೊಟ್ಟಿದ್ದಾರೆ. ಪಾದಯಾತ್ರೆ ಮಾಡಿದ್ವಿ. ಮೊದಲನೇದಾಗಿ ಅವರು ಪಾದಯಾತ್ರೆ ಮಾಡಲಿ, ಸ್ವಲ್ಪ ಒಳ್ಳೆ ಶೂಸನ್ನು ಹಾಕ್ಕೊಂಡು ಹೋಗಲಿ, ಒಳ್ಳೆ ರೇನ್ ಕೋಟ್, ಮಳೆ ಆಗ್ತಾ ಇದೆ, ಒಳ್ಳೆ ರೇನ್ ಕೋಟನ್ನು ಹಾಕ್ಕೊಂಡು ನೀವು ಜೊತೆಯಲ್ಲಿ ಹೋಗಿ ಪಾದಯಾತ್ರೆ ಮಾಡಲಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಬಹಳ ಸಂತೋಷ. ಯಾರ್ಯಾರು ಪಾದಯಾತ್ರೆ ಮಾಡ್ತಾರೋ ಎಲ್ಲರಿಗೂ ಅಭಿನಂದನೆ. ನಾವು ಬಹಳ ಪಾದಯಾತ್ರೆ ಮಾಡಿದ್ದೀವಿ, ಅವರು ಪಾದಯಾತ್ರೆ ಮಾಡಲಿ ಅಂತ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಮೊದಲನೇದಾಗಿ ಅವರು ಪಾದಯಾತ್ರೆ ಮಾಡಲಿ, ಸ್ವಲ್ಪ ಒಳ್ಳೆ ಶೂಸನ್ನು ಹಾಕ್ಕೊಂಡು ಹೋಗಲಿ, ಒಳ್ಳೆ ರೇನ್ ಕೋಟ್, ಮಳೆ ಆಗ್ತಾ ಇದೆ, ಒಳ್ಳೆ ರೇನ್ ಕೋಟನ್ನು ಹಾಕ್ಕೊಂಡು ನೀವು ಜೊತೆಯಲ್ಲಿ ಹೋಗಿ ಪಾದಯಾತ್ರೆ ಮಾಡಲಿ, ಆರೋಗ್ಯಕ್ಕೆ ಒಳ್ಳೆ